ತಾಲೂಕಿನ ಬೆಳ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರನಹಾಡಿ ಆದಿವಾಸಿ ರೈತನ ಜಮೀನು ಕಬಳಿಕೆಗೆ ಬ್ರೇಕ್ ಬಿದ್ದಿದೆ. ವರದಿಯಿಂದ ಎಚ್ಚೆತ್ತ ತಾಲೂಕು ಆಡಳಿತಾಧಿಕಾರಿಗಳು ಜಮೀನು ದುರಸ್ತಿ ಪ್ರಕ್ರಿಯೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ಬೆಳ್ತೂರು ಸರ್ವೆ ನಂಬರ್ 58ರಲ್ಲಿ ಹೊನ್ನಯ್ಯ ಸನ್ ಆಫ್ ಎಮ್ಮೆ ಬಸವ ಹೆಸರಿಗೆ 2 ಎಕರೆ ಜಮೀನು ಇದೆ. ಕೆಲ ದಿನಗಳ ಹಿಂದೆ ಶುಂಠಿ ಬೆಳೆ ಬೆಳೆಯಲು ಆದಿವಾಸಿ ರೈತ ಕೂಸಯ್ಯ ಗುತ್ತಿಗೆ ನೀಡಿದ್ದಾರೆ. ಆದರೆ ಅದೇ ಸರ್ವೆ ನಂಬರ್ನಲ್ಲಿ ಇರುವ ಪಕ್ಕದ ಜಮೀನಿನ ಮಾಲೀಕ ಆದಿವಾಸಿ ರೈತನ ಜಮೀನನ್ನು ಕಬಳಿಸಲು ಸಂಚು ರೂಪಿಸಿದ್ದಾನೆ ಎಂದು ಹಾಡಿಯ ಜನರು ಗಂಭೀರ ಆರೋಪ ಮಾಡಿದ್ದರು. ಗುತ್ತಿಗೆಗೆ ಕೊಟ್ಟ ಜಮೀನಿಗೆ ಬೇಲಿ ಹಾಕಿ ಸದ್ದಿಲ್ಲದೆ ತಮ್ಮದೇ ಜಮೀನು ಅಂತೇಳಿ ಜಮೀನು ದುರಸ್ತಿಗೆ ಗುರುಸ್ವಾಮಿ ಅವರ ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ ಎಂದು ಮಾರನಹಾಡಿ ಜನರು ಹಾಗೂ ಸ್ಥಳೀಯರು ಆರೋಪಿಸಿದ್ದಾರೆ. ಜನಮಿತ್ರ ಡಿಜಿಟಲ್ನಲ್ಲಿ ವಿಸ್ತೃತ ವರದಿ ಪ್ರಸಾರವಾಗಿತ್ತು. ಇದನ್ನು ಗಮನಿಸಿದ ತಹಸೀಲ್ದಾರ್ ಶ್ರೀನಿವಾಸ್ ಜನಮಿತ್ರ ಪತ್ರಿಕೆಯೊಂದಿಗೆ ಮಾತನಾಡಿ, ಬೆಳ್ಳತ್ತೂರು ಸರ್ವೆ ನಂಬರ್ 58ರಲ್ಲಿ ಭೂಮಿ ದುರಸ್ತಿ ಕಾರ್ಯ ಕಾನೂನು ಬಾಹಿರವಾಗಿದೆ ಎಂದು ನನಗೆ ತಿಳಿದ ತಕ್ಷಣವೇ ಬೆಳಗ್ಗೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಬಸವರಾಜು ಅವರನ್ನು ಕರೆದು ಪರಿಶೀಲನೆ ಮಾಡುವುದಕ್ಕೆ ತಿಳಿಸಿದ್ದೇನೆ ಎಂದು ಹೇಳಿದರು. ಅಲ್ಲದೆ ಯಾವುದೇ ಕಾರಣಕ್ಕೂ ಆದಿವಾಸಿ ಜನರಿಗೆ ಅನ್ಯಾಯ ಆಗಲು ಬಿಡುವುದಿಲ್ಲ ಎಂದು ತಿಳಿಸಿದರು. ಅನ್ಯಾಯ ಆಗುವ ರೀತಿಯಲ್ಲಿ ನಾವು ಯಾವತ್ತೂ ಸಹ ಅದಕ್ಕೆ ನಾವು ಸಹಿಸಲ್ಲ. ಖಂಡಿತವಾಗ್ಲೂ ನಾವು ಬಡವರಿಗೆ ಮತ್ತು ಬುಡಕಟ್ಟು ಜನಾಂಗದ ಸಮುದಾಯಕ್ಕೆ ನಾವು ತಾಲೂಕು ಆಡಳಿತದಿಂದ ಖಂಡಿತವಾಗ್ಲೂ ನಾವು ಅವರಿಗೆ ಸಹಾಯವನ್ನು ಮಾಡ್ತೀವಿ. ಅವರ ಏನು ಜಮೀನಿದೆ ಅವರಿಗೆ ಕೊಡಿಸ್ತೀವಿ. ಮತ್ತೆ ಇನ್ನು ಆ ಒಂದು ವಿಷಯದಲ್ಲಿ ಸರ್ವೆ ನಂಬರ್ 58ರಲ್ಲಿ ಏನು ದುರಸ್ತಿ ಕಾರ್ಯ ಕೈಗೊಳ್ಳಬೇಕು, ಈಗಾಗಲೇ ಅವರಿಗೆ ಎಷ್ಟು ಮಂಜೂರಾಗಿದೆ, ಎಷ್ಟು ಅನುಭವ ಇದ್ದಾರೆ ಅದನ್ನು ಪರಿಶೀಲಿಸಿಕೊಂಡು ಮೇಲಾಧಿಕಾರಿಗಳ ಗಮನ ತಂದು ಮೇಲಾಧಿಕಾರಿಗಳು ಯಾವ ರೀತಿ ನಿರ್ದೇಶನ ಕೊಡ್ತಾರೆ ಅದರ ಪ್ರಕಾರ ಕ್ರಮವಹಿಸಿ ಅಂತ ನಾನು ಸಹಾಯಕ ನಿರ್ದೇಶಕರು ಈ ಭೂ ದಾಖಲೆಗಳ ಹೇಳಿದಾರೆ ನಾನು ಹೇಳಿದ್ದೇನೆ. ಹಾಗಾಗಿ ಯಾರು ಸಹ ಇದಕ್ಕೆ ಆವೇಶ ಮಾಡ್ಕೊಳ್ಳೋದು ಬೇಡ, ಮತ್ತೆ ಯಾವುದೇ ಒಂದು ತಪ್ಪು ಕಲ್ಪನೆ ಮಾಡ್ಕೊಳ್ಳೋದು ಬೇಡ ಸರ್. ಖಂಡಿತವಾಗ್ಲೂ ಸಹ ನಾವು ಬುಡಕಟ್ಟು ಜನಾಂಗದ ಸಮುದಾಯಕ್ಕೆ ಯಾವಾಗಲೂ ಸಹ ತಾಲೂಕು ಸಿದ್ಧವಾಗಿರ್ತದೆ. ಅವ್ರಿಗೆ ಸಹಾಯಕ್ಕೆ ಖಂಡಿತವಾಗ್ಲೂ ಅವರ ಜಮೀನಿನಿದೆ, ಅವ್ರ ಜಮೀನು ರಕ್ಷಣೆ ಮಾಡುವಂಥ ಕರ್ತವ್ಯ ನಮ್ದಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಂಬಂಧ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಬಿಎ ಬಸವರಾಜು ಮಾತನಾಡಿ, ಬೆಳಿಗ್ಗೆ ನಾನು ಸಹ ನಿಮ್ಮ ಪತ್ರಿಕೆ ವರದಿಯನ್ನು ಗಮನಿಸಿದ್ದೇನೆ. ಗುರುಸ್ವಾಮಿ ಮಕ್ಕಳ ಕಡೆಯಿಂದ 10 ಎಕರೆ ದುರಸ್ತಿಗೆ ತಾಲೂಕು ಕಚೇರಿಯಿಂದ ಕಡತ ಬಂದಿತ್ತು. ಅರ್ಜಿದಾರರು ಅನುಭೋಗದಲ್ಲಿದ್ದಾರೆ ಎಂದು ಅಳತೆ ಮಾಡಿ ಎಂದು ನಮ್ಮ ಕಚೇರಿಗೆ ಕಡತ ಸಲ್ಲಿಸಿದ್ದರು. ಆದರೆ ಇದೀಗ ನಿಮ್ಮ ಸುದ್ದಿಯನ್ನು ಗಮನಿಸಿದ್ದು ಜಮೀನು ದುರಸ್ತಿ ಸಂಬಂಧ ಮೇಲಾಧಿಕಾರಿಗಳಿಗೆ ಭೇಟಿ ಮಾಡಿ ಚರ್ಚಿಸಿ ನ್ಯಾಯಯುತವಾಗಿ ಏನು ಕ್ರಮ ವಹಿಸಬಹುದು ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ತಿಳಿಸಿದರು. ಅಂತೇಳಿ ಅದನ್ನು ಅಳತೆ ಮಾಡಿ ಆಫೀಸ್ಗೆ ಕಚೇರಿಗೆ ಕಡತ ಸಲ್ಲಿಸಿದ್ರು. ಆ ಸಲ್ಲಿಸಿದ ನಂತರ ನಮ್ಮ ಕೇಸ್ ವರ್ಕರು ಮತ್ತು ಸೂಪರ್ವೈಸರ್ ಹಂತದಿಂದ ವೆರಿಫೈ ಆಗಿ ನನ್ನ ಹಂತಕ್ಕೆ ಸಹಿ ಹಂತಕ್ಕೂ ಬಂದಿತ್ತು. ಆ ಸಹಿ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಅದೇ ಕೂಸಯ್ಯ ಅನ್ನೋಂಥವರು ಒಂದು ದೂರ ಅರ್ಜಿ ತಂದುಕೊಟ್ರು. ಇದು ಇದರಲ್ಲಿ ನಮ್ಮದು ಜಮೀನಿದೆ ಸರ್, ನಮ್ಮದು ಸೇರಿಸಿ ಅಳತೆ ಮಾಡಿಸ್ಕೊಂಡಿದ್ದಾರೆ, ಇದನ್ನು ಪರಿಶೀಲಿಸಿ ಅಂತೇಳಿ ನಮಗೊಂದು ಅರ್ಜಿ ಬಂತು. ಆ ಅರ್ಜಿ ತಕರಾರು ಬಂದಂಥ ಸಂದರ್ಭದಲ್ಲಿ ನಾನು ಆ ಪ್ರಕರಣನ ಮುಂದುವರಿಸಿಲ್ಲ. ಅದನ್ನು ಸಹಿ ಹಂತಕ್ಕೆ ಬಂದರೂ ಸಹ ಅದನ್ನು ಪೆಂಡಿಂಗ್ ಇಟ್ಟು ನಮ್ಮ ಆ ತಕರಾರು ಅರ್ಜಿ ಮೇಲೆ ನಮ್ಮ ಪರ್ಯವೇಕ್ಷಕರು ಮತ್ತು ಸರ್ವೇಯರ್ನ ಮತ್ತೊಮ್ಮೆ ಸ್ಥಳ ಪರಿಶೀಲಿಸಿ ಲೋಕಲ್ ಮಾಹಿತಿ ಸಂಗ್ರಹಿಸಿ ವರದಿ ಕೊಡಿ ಅಂತ ನಾನು ಆದೇಶ ಮಾಡಿದೆ. ಆದೇಶ ಮಾಡಿದ ನಂತರ ನಮ್ಮ ತಪಾಸಕರು ಮತ್ತು ಸರ್ವೇಯರು ಸ್ಥಳಕ್ಕೆ ಹೋಗಿ ಸ್ಥಳೀಯರನ್ನ ಭೇಟಿ ಮಾಡಿ ಸ್ಥಳದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ವರದಿ ಕೊಟ್ಟಿದ್ದಾರೆ. ಆ ವರದಿ ಕೊಟ್ಟ ನಂತರ ನಾನು ಆ ಪ್ರಕರಣನ ಮುಂದುವರಿಸ್ತೇನೆ. ತಾಲೂಕು ಕಚೇರಿಗೆ ವಾಪಸ್ ಈ ಥರ ತಕರಾರು ಬಂದಿದೆ, ಇದನ್ನು ಪರಿಶೀಲಿಸಿ ನೆಕ್ಸ್ಟು ಮುಂದಿನ ಕ್ರಮಕ್ಕೆ ಸಲ್ಲಿಸಿದೆ ಅಂತೇಳಿ ನಾನು ತಾಲೂಕು ಕಚೇರಿಗೆ ಪ್ರಕರಣವನ್ನು ಮೇ ತಿಂಗಳಲ್ಲೇ ಸಲ್ಲಿಸಿರ್ತೀನಿ ಸರ್. ಮೇ ತಿಂಗಳಲ್ಲಿ ಸಲ್ಲಿಸಿದ ನಂತರ ಇದುವರೆಗೂ ಆ ಪ್ರಕರಣ ಬಂದಿರಲಿಲ್ಲ. ಈಗ ಆ ಏನು ಕೂಸಯ್ಯನವರು ತಕರಾರು ಕೊಟ್ಟಿದ್ರು ಅದೇ ವ್ಯಕ್ತಿ ನಾನು ದೂರ ಅರ್ಜಿನ ವಾಪಸ್ ತಗೊಂಡಿದ್ದೇನೆ ಅಂತೇಳಿ ಒಂದು ಚಾಪಕ ಹಾಕಿದ ಪೇಪರಲ್ಲಿ ಫೋಟೋ ಸಹಿತ ಸಹಿ ಮಾಡಿ ದೂರನ್ನ ವಾಪಸ್ ತಗೊಂಡಿದ್ದೀನಿ ಅಂತೇಳಿ ತಹಸೀಲ್ದಾರ್ ಕಚೇರಿ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಕಚೇರಿ ಕೊಟ್ಟ ನಂತರ ಈ ಥರ ತಾಲೂಕು ಕಚೇರಿಯಿಂದ ದೂರು ಪ್ರಕರಣವನ್ನು ನಾನು ವಾಪಸ್ ತಗೊಂಡಿದ್ದೀನಿ, ದುರಸ್ತಿಪಡಿಸ್ಬೋದು ಅಂತೇಳಿ ಅವರು ತಹಸೀಲ್ದಾರ್ಗೆ ಏನು ಪತ್ರ ಕೊಟ್ಟಿದ್ದಾರೆ ಅದರ ಮೇರೆಗೆ ನನಗೆ ಲೆಟ್ರ್ ಮಾಡಿದ್ದಾರೆ. ಪತ್ರನ ಈ ಥರ ದೂರು ತೊಗೊಂಡಿರೋದ್ರಿಂದ ನೀವು ಮುಂದಿನ ಕ್ರಮ ವಹಿಸ್ಬೋದು ಅಂತೇಳಿ ಪ್ರಕರಣನ ನಮಗೆ ಗುರುವಾರ ಸಂಜೆ ಬಂದಿದೆ. ಅದು ಈಗ ನನ್ನ ಟಪಾಲ ಹಂತದಲ್ಲಿದ್ದು ಈಗ ಇನ್ಸೀಲ್ ಮಾಡಿ ಸಂಬಂಧಪಟ್ಟ ಸೆಕ್ಷನ್ಗೆ ಕಳಿಸಿದ್ದೀವಿ. ನೆಕ್ಸ್ಟು ಅದು ನಮ್ಮ ಈ ಪ್ರಕರಣದ ಬಗ್ಗೆ ನಾನು ನಿಯಮಾನುಸಾರ ನಮ್ಮ ಹೈಯರ್ ಆಫೀಸರ್ನ ಭೇಟಿ ಮಾಡಿ ಚರ್ಚಿಸಿ ನೆಕ್ಸ್ಟು ಅದನ್ನು ಏನು ಕ್ರಮ ನ್ಯಾಯಯುತವಾಗಿ ಏನು ಕ್ರಮ ವಹಿಸ್ಬೋದು ಅದನ್ನು ನಾನು ಮಾಡಿಸ್ತೀನಿ ಸರ್.